ದೇಶದ ಗೌರವ ಆಗಿರುವಂತಹ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎಂಬ ಘೋಷಣೆಯನ್ನ ನಾಸಿರ್ ಹುಸೇನ್ ಅವರ ಬೆಂಬಲಿಗರು ಕೂಗ್ತಾರೆ. ಈಗ ಇದೇ ವಿಚಾರ ಈಗ ಬಿಜೆಪಿಗೆ ಅಸ್ತ್ರ ಆಗಿರುವಂತದ್ದು. ಇದೇ ವಿಚಾರವನ್ನ ಇಟ್ಕೊಂಡು ಈಗ ಬಿಜೆಪಿ ಪ್ರತಿಭಟನೆಗೆ ಮುಂದಾಗ್ತಾ ಇದೆ. ಬಿಜೆಪಿ ತೀವ್ರ ಖಂಡಿಸ್ತಾ ಇದೆ. ವಿಧಾನಸೌಧ ಪೊಲೀಸ್ ಠಾಣೆ ಮುಂದೆ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ದೇಶ ವಿರೋಧಿ ಕಾಂಗ್ರೆಸ್ಗೆ ಧಿಕ್ಕಾರ ಅಂತ ಬಿಜೆಪಿ ಘೋಷಣೆಯನ್ನ ಕೂಗ್ತಾ ಇದೆ. ನಾಸಿರ್ ಹುಸೇನ್ ವಿರುದ್ಧ ವಿಧಾನಸೌಧ ಠಾಣೆಗೆ ಬಿಜೆಪಿ ದೂರನ್ನ ಕೂಡ ಕೊಟ್ಟಿದೆ. ಜೊತೆಗೆ ನಾಳೆ ರಾಜ್ಯಪಾಲರಿಗೂ ಕೂಡ ದೂರು ಕೊಡೋದಕ್ಕೆ ಬಿಜೆಪಿ ನಿರ್ಧಾರವನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ವಿಡಿಯೋ ಹಾಗೂ ಆಡಿಯೋವನ್ನ ಪೊಲೀಸರು ಈಗಾಗಲೇ ಪರಿಶೀಲನೆ ಮಾಡಿದ್ದಾರೆ. ನಾಳೆ ಆಡಿಯೋವನ್ನ ಎಫ್ಎಸ್ಎಲ್ಗೆ ಕಳಿಸೋದಕ್ಕೆ ಪೊಲೀಸರು ನಿರ್ಧಾರವನ್ನ ಮಾಡ್ತಾ ಇರುವಂತದ್ದು. ಬಂಧನವಾಗಲೇಬೇಕು, ಆಗಲೇಬೇಕು. ಅವಮಾನ ಮಾಡಿರ್ತಕ್ಕಂಥ ದೇಶದ್ರೋಹಿಗಳಿಗೆ, ನೈತಿಕತೆ ಇಲ್ಲದ ಕಾಂಗ್ರೆಸ್ ಸರ್ಕಾರಕ್ಕೆ, ದೇಶ ವಿರೋಧಿಗಳನ್ನ ಬೆಂಬಲಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ದೇಶ ವಿರೋಧಿಗಳನ್ನ ಬೆಂಬಲಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ಮುಖ್ಯಮಂತ್ರಿಗೆ ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ಮುಖ್ಯಮಂತ್ರಿಗೆ ರಾಜೀನಾಮೆ ಕೊಡಿ. ನಾಸಿರ್ ಹುಸೇನ್ ಅವರು ಇದ್ದಾರೆ, ಬನ್ನಿ ಮಾತಾಡೋಣ. ಸರ್, ಗೆಲುವಾಗಿದೆ, 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 ನನಗೆ ಗೊತ್ತಿಲ್ಲ, ಯಾವ್ದು ಮಾಡಿಲ್ಲ, ನನಗೆ ಗೊತ್ತಿಲ್ಲಪ್ಪ. ನನಗೆ ಗೊತ್ತಿಲ್ಲ, ಯಾವ್ದು ಮಾಡಿಲ್ಲ, ನನಗೆ ಗೊತ್ತಿಲ್ಲ, ಯಾವ್ದು ಮಾಡಿಲ್ಲ, ನನಗೆ ಗೊತ್ತಿಲ್ಲಪ್ಪ. ನನಗೆ ಗೊತ್ತಿಲ್ಲ, ಯಾವ್ದು ಮಾಡಿಲ್ಲ, ನನಗೆ ಗೊತ್ತಿಲ್ಲ, ಯಾವ್ದು ಮಾಡಿಲ್ಲ, ನನಗೆ ಗೊತ್ತಿಲ್ಲಪ್ಪ. ನನಗೆ ಗೊತ್ತಿಲ್ಲ, ಯಾವ್ದು ಮಾಡಿಲ್ಲ, ನನಗೆ ಗೊತ್ತಿಲ್ಲ, ಯಾವ್ದು ಮಾಡಿಲ್ಲ. ವಿಧಾನಸೌಧದ ಒಳಗಡೆ ಪಾಕಿಸ್ತಾನದ ಬೆಂಬಲಿಗರನ್ನ ಬಿಟ್ಟಿರುವಂತದ್ದು ದೊಡ್ಡ ಅಪರಾಧ. ಅವರ ನಾಸಿರ್ ಹುಸೇನ್ ಅನ್ನೋರು ಏನು ರಾಜ್ಯಸಭಾ ಗೆದ್ದಿದ್ದಾರೆ, ಗೆದ್ದ ತಕ್ಷಣ ಪಾಕಿಸ್ತಾನ ಜಿಂದಾಬಾದ್ ಅಂತ ಹಾಕಿದ್ದಾರೆ. ಅವ್ರು ಯಾರಂಗಾರೆ? ನಾಸಿರ್ ಹುಸೇನ್ ಯಾರು? ಹೆಂಗ್ ಕರ್ಕೊಂಬಂದ್ರಿ ಇವ್ರನ್ನೆಲ್ಲ? ವಿಧಾನಸೌಧದೊಳಗಡೆ ಪಾಕಿಸ್ತಾನ ಜಿಂದಾಬಾದ್ ಆಗ್ತಾರೆ ಅಂದ್ರೆ ವಿಧಾನಸೌಧದ ಮೇಲೆ ಬಾವುಟನೂ ಆರ್ಸಕ್ಕೆ ಇವ್ರು ಇಂಜರಿ ಅಂತದಲ್ಲ. ಅವ್ರು ಕೂಗಿದ ಮೇಲೆ ಅವ್ರು ಬಂಧಿಸಬೇಕಾಗಿತ್ತಲ್ಲ, ಎಲ್ಲಿ ಬಂಧಿಸಿದ್ದಾರೆ? ಅವ್ರನ್ನ ಬಿಟ್ಬಿಟ್ಟಿದ್ದಾರೆ, ಹೋಗಿ ಅಂತ ಹೇಳಿ ಅವರೇ ಕಳಿಸಿದಂಗೆ ಕಾಣಿಸ್ತದೆ. ಇದು ಅತ್ಯಂತ ಖಂಡನೀಯ. ಮತ್ತು ನಾವು ಹಲವು ಬಾರಿ ಹಿಂದೆನೂ ನಾನು ಹೇಳಿದ್ದೇನೆ, ಯಾವಾಗ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಅಥವಾ ಚುನಾವಣೆ ಗೆಲ್ತಾರೆ, ದೇಶದ್ರೋಹಿಗಳಿಗೆ, ಪಾಕಿಸ್ತಾನಿ ಸಮರ್ಥಕರಿಗೆ ಕುಮ್ಮಕ್ಕು ಬಂದಂಗೆ ಆಗ್ತದೆ. ಇವತ್ತು ಏನು ಘಟನೆ ನಡೆದಿದೆ ಇದನ್ನು ನಾನು ಅತ್ಯುಗ್ರವಾಗಿ ಖಂಡಿಸ್ತೇನೆ. ಕರ್ನಾಟಕ ರಾಜ್ಯದ ಪೊಲೀಸರಿಗೆ, ಮುಖ್ಯಮಂತ್ರಿಗೆ, ಗೃಹ ಮಂತ್ರಿಗಳಿಗೆ ನಾನು ಆಗ್ರಹಪಡಿಸ್ತೇನೆ, ಇವ್ರನ್ನ ಮೊದಲು ಒದ್ದೊಳಗೆ ಹಾಕಿ. ನಾಸಿರ್ ಹುಸೇನ್ ಗೆದ್ದಿದ ತಕ್ಷಣ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಂತ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಇನ್ನೂ ರಾಜ್ಯದಲ್ಲಿ, ದೇಶದಲ್ಲಿ ಇದ್ದಾರೆ ಅಂದ್ರೆ ಅರ್ಥ ಮುಸಲ್ಮಾನರು ಬಗ್ಗೆ ಅನುಮಾನ ಮಾಡೋಂಥ ಪರಿಸ್ಥಿತಿ ಎಲ್ಲ ಮುಸಲ್ಮಾನರಿಗೂ ಇಲ್ಲ. ಈ ರೀತಿ ರಾಷ್ಟ್ರದ್ರೋಹ ಮಾಡ್ತಾ ಇರೋಂಥ ಮುಸಲ್ಮಾನರ ಬಗ್ಗೆ ರಾಜ್ಯ ಸರ್ಕಾರ ಏನು ಕ್ರಮ ತಗೊಳುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾವು ಗಮನಿಸಬೇಕು. ಇದು ನನ್ನ ಒತ್ತಾಯ. ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಈ ದೇಶದೊಳಗೆ ಇದ್ದು ಘೋಷಣೆ ಕೂಗ್ತಾರೆ ಅಂತ ಹೇಳಿದ್ರೆ ಇದು ಅಕ್ಷಮ್ಯ ಅಪರಾಧ. ಬಹುಶಃ ಕಾಂಗ್ರೆಸ್ ಬೆಂಬಲಿಸೋರು ಇಂಥವರೇ ಇರಬೇಕು ಅಂತ ಅನ್ಸುತ್ತೆ. ಅತಿಯಾದ ಓಲೈಕೆಯ ಪರಿಣಾಮ ಗೆಲುವನ್ನು ಸಂಭ್ರಮಿಸೋದ್ರು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಜೊತೆಗೆ ಸಂಭ್ರಮಿಸುವಂತ ಸ್ಥಿತಿಗೆ ಅವ್ರು ಬಂದ್ಬಿಟ್ಟಿದ್ದಾರೆ. ಇದನ್ನು ಗಂಭೀರವಾಗಿ ತಗೊಳ್ಬೇಕು, ಅವ್ರ ಮೇಲೆ ತಕ್ಷಣ ಕ್ರಮ ಜರುಗಿಸಬೇಕು. ಇಲ್ಲದೇ ಇದ್ರೆ ಈ ಸರ್ಕಾರವು ಪಾಕಿಸ್ತಾನಿಗಳ ಪರವಾಗಿ ನಿಂತಿದೆ ಅಂತ ನಾವು ಭಾವಿಸಬೇಕಾಗುತ್ತೆ. ರಾಜ್ಯಸಭೆ ಚುನಾವಣೆಯಲ್ಲಿ 3 ಸ್ಥಾನವನ್ನ ಗೆದ್ದಿರುವಂತಹ ಕಾಂಗ್ರೆಸ್ ಒಂದ್ ರೀತಿಯಾಗಿ ಸಂಭ್ರಮದ ಆಚರಣೆಯಲ್ಲಿ ತೊಡಗಬೇಕಾಗಿತ್ತು. ಆದ್ರೆ ಇದೆಲ್ಲವನ್ನ ನೋಡ್ತಾ ಹೋದ್ರೆ ಒಂದ್ ರೀತಿಯಾಗಿ ಕಾಂಗ್ರೆಸ್ ಪ್ರಶ್ನೆಗಳ ಕಟಕಟೆಯಲ್ಲಿ ನಿಂತಿದ್ಯಾ ಎಂಬ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಕಾಂಗ್ರೆಸ್ಗೆ ಇದು ಒಂದ್ ರೀತಿಯಾಗಿ ಆಘಾತ ಅಂತ ಕೂಡ ಹೇಳ್ಬೋದು. ನಾಸಿರ್ ಹುಸೇನ್ ಅವರು ಇದ್ದಾರೆ, ಬನ್ನಿ ಮಾತಾಡೋಣ. ಸರ್, ಗೆಲುವಾಗಿದೆ,
ಗೆಲುವಾಗಿದೆ. ಗೆಲುವಾಗಿದೆ.